ವೆಲ್ಕಮ್ ಟು ರಸಿಕತಾರೆ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹವನ್ನು ನೀಡಿ. ಅದೊಂದು ಮಲೆನಾಡಿನ ಕುಗ್ರಾಮ. ಕಾಫಿ ತೋಟಗಳ ನಡುವೆ ಮಂಜು ಮುಸುಕಿದ ದಾರಿಗಳು. ಆ ಊರಿನ ಕೊನೆಯಲ್ಲಿ ಒಂದು ಹಳೆಯ ಬಂಗಲೆ ಇತ್ತು. ಅಲ್ಲಿ ವಾಸವಿದ್ದವನು ವಿಶ್ವಾಸ್. ಅವನು ಒಬ್ಬ ಬರಹಗಾರ. ಲೋಕದ ಗದ್ದಲದಿಂದ ದೂರವಿರಲು ಅಲ್ಲಿಗೆ ಬಂದಿದ್ದ. ಪ್ರತಿ ರಾತ್ರಿ ಸರಿಸುಮಾರು 12 ಗಂಟೆಗೆ ಅವನ ಮನೆಯ ಮುಂಭಾಗದ ಹಳೆಯ ಬೆಂಚಿನ ಮೇಲೆ ಒಂದು ಕಪ್ಪು ಬಣ್ಣದ ಛತ್ರಿ, ಅಂಬ್ರೆಲ್ಲಾ, ಬಂದು ಬೀಳ್ತಾ ಇತ್ತು. ಆದರೆ ಅದನ್ನು ಯಾರು ಇಟ್ಟು ಹೋಗ್ತಾ ಇದ್ರು ಅನ್ನೋದು ನಿಗೂಢವಾಗಿತ್ತು. ಒಂದು ಮಳೆಯ ರಾತ್ರಿ ವಿಶ್ವಾಸ್ ಕುತೂಹಲ ತಡೆಯಲಾರದೆ ಕಿಟಕಿಯ ಮರೆಯಲ್ಲಿ ಅವಿತು ಕುಳಿತಿದ್ದ. ಆಗ ಮಂಜಿನ ಮಧ್ಯೆ ಒಂದು ಆಕೃತಿ ನಡೆದು ಬರುತ್ತಿರುವುದು ಕಾಣಿಸ್ತು. ಅವಳೇ ಆ ಮಾಯಾಂಗಿ. ಅವಳು ಹತ್ತಿರ ಬಂದಂತೆ ವಿಶ್ವಾಸ್ನ ಹೃದಯ ಬಡಿತ ಹೆಚ್ಚಾಯಿತು. ಅದು ಶ್ರಾವಣಿ. ಅವಳು ಇದೇ ಊರಿನಲ್ಲಿ 10 ವರ್ಷಗಳ ಹಿಂದೆ ವಾಸವಿದ್ದವಳು ಅಂತೇಳಿ ಅವನು ಕೇಳಿದ್ದ. ಶ್ರಾವಣಿ ಬೆಂಚಿನ ಮೇಲೆ ಛತ್ರಿಯನ್ನ ಇಟ್ಟು ವಾಪಸ್ ಹೋಗೋದಕ್ಕೆ ತಿರುಗಿದಾಗ ವಿಶ್ವಾಸ್ ಬಾಗಿಲು ತೆರೆದು ಹೊರಬಂದ. ಯಾರ್ ನೀನು? ಪ್ರತಿದಿನ ಈ ಛತ್ರಿಯನ್ನ ಇಲ್ಲಿ ಯಾಕೆ ಬಿಟ್ಟು ಹೋಗ್ತಾ ಇದ್ಯಾ ಅಂತ ಕೇಳ್ದ. ಶ್ರಾವಣಿ ನಿಂತಳು. ಅವಳ ಸೀರೆ ಮಳೆಯಲ್ಲಿ ಒದ್ದೆಯಾಗಿತ್ತು. ಅವಳ ಕಣ್ಣುಗಳಲ್ಲಿ 100 ಪ್ರಶ್ನೆಗಳಿದ್ವು. ಅವಳು ಮಾತಾಡಲಿಲ್ಲ. ಕೇವಲ ತನ್ನ ಬೆರಳಿನಿಂದ ದೂರದಲ್ಲಿದ್ದ ಒಂದು ಬೆಟ್ಟದ ತುದಿಯನ್ನ ತೋರಿಸಿದ್ಲು. ಆ ತುದಿಯಲ್ಲಿ ಒಂದು ದೇವಸ್ಥಾನದ ಗೋಪುರ ಮಸುಕಾಗಿ ಕಾಣಿಸ್ತಾ ಇತ್ತು. ವಿಶ್ವಾಸ್ ಅವಳ ಹತ್ತಿರ ಹೋದ. ಅವಳ ಉಸಿರಾಟದ ಬಿಸಿ ಮಂಜಿನ ಗಾಳಿಯಲ್ಲಿ ಅವನಿಗೆ ತಾಕುತ್ತಿತ್ತು. ಶ್ರಾವಣಿ ಮೆಲ್ಲಗೆ ಕೇಳಿದ್ಲು, 10 ವರ್ಷಗಳ ಹಿಂದೆ ಇದೇ ಮಳೆಯಲ್ಲಿ ಒಬ್ಬ ವ್ಯಕ್ತಿ ನನಗೆ ಈ ಛತ್ರಿ ಕೊಟ್ಟು ಹೋಗಿದ್ದ. ಅವನು ಮರಳಿ ಬರಲಿಲ್ಲ. ಅವನ ನೆನಪಿಗಾಗಿ ನಾನು ಇದನ್ನ ಪ್ರತಿದಿನ ಇಲ್ಲಿ ಇಡ್ತಾ ಇದ್ದೇನೆ. ಆದರೆ ಇಂದು ಈ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ ಅಂಥೇಳಿ ತಿಳಿಯಿತು. ಅವರ ನಡುವಿನ ಅಂತರ ಈಗ ಕೇವಲ ಕೆಲವು ಇಂಚುಗಳಷ್ಟೇ ಇತ್ತು. ವಿಶ್ವಾಸ್ಗೆ ಅವಳ ಕಣ್ಣುಗಳಲ್ಲಿನ ನೋವು ಮತ್ತು ಹಂಬಲ ಅರ್ಥವಾಯಿತು. ಅವನು ಅವಳ ಕೈಯನ್ನ ಮೆಲ್ಲಗೆ ಹಿಡಿದ. ಆ ಸ್ಪರ್ಶದಲ್ಲಿ ಸಾವಿರಾರು ದಿನಗಳ ಏಕಾಂತ ಕರಗಿ ಹೋದಂತಾಯಿತು. ಶ್ರಾವಣಿ ಅವನ ಎದೆಯ ಮೇಲೆ ತಲೆಯನ್ನ ಇಟ್ಲು. ಅವಳ ಕಣ್ಣೀರು ಅವನ ಶರ್ಟನ್ನ ಒದ್ದೆ ಮಾಡಿತು. ಇದು ಪ್ರೇಮವೋ ಅಥವಾ 2 ಒಂಟಿ ಜೀವಗಳ ಮಿಲನವೋ ಅನ್ನೋ ಕುತೂಹಲ ಅವರ ನಡುವಿನ ಮೌನವನ್ನ ಮತ್ತಷ್ಟು ಆಳವಾಗಿಸಿತು. ನಾನ್ ಯಾರಂತ ನಿನಗೆ ಗೊತ್ತ ವಿಶ್ವಾಸ್ ಅಂತ ಅವಳು ಕೇಳಿದಾಗ ವಿಶ್ವಾಸ್ ಸ್ತಬ್ಧನಾದ. ಅವನಿಗೆ ಅವಳ ಹೆಸರು ತಿಳಿದಿರಲಿಲ್ಲ. ಆದರೆ ಅವಳ ಸಾಮೀಪ್ಯ ಜನ್ಮ ಜನ್ಮಾಂತರದ ಸಂಬಂಧದಂತೆ ಭಾಸವಾಗ್ತಾ ಇತ್ತು. ಅವನು ಅವಳ ಮುಖವನ್ನ ತನ್ನ 2 ಕೈಗಳಿಂದ ಎತ್ತಿ ಹಿಡ್ದ. ಅವರ ನೋಟಗಳು ಒಂದಾದ್ವು. ಅಷ್ಟರಲ್ಲಿ ಮಿಂಚು ಹೊಡೆಯಿತು. ಆ ಬೆಳಕಿನಲ್ಲಿ ಶ್ರಾವಣಿ ಒಂದು ಸಣ್ಣ ನಗೆಯನ್ನ ಬೀರಿದ್ಲು. ಕೆಲವು ನೆನಪುಗಳು ಮಳೆಯಂತೆ ಸುರಿದು ಹೋದ್ರೂ ತೇವಾಂಶ ಉಳಿಯುತ್ತವೆ ಅಂಥೇಳಿ ಅವಳು ಕತ್ತಲಲ್ಲಿ ಮಾಯವಾದಳು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ. ಮರುದಿನದ ಅಚ್ಚರಿ ಏನಂದ್ರೆ, ಮರುದಿನ ಬೆಳಗ್ಗೆ ವಿಶ್ವಾಸ್ ಆ ಬೆಂಚಿನ ಬಳಿ ಹೋದಾಗ ಅಲ್ಲಿ ಯಾವುದೇ ಛತ್ರಿ ಇರಲಿಲ್ಲ. ಆದರೆ ಅಲ್ಲಿ ಒಂದು ಹಳೆಯ ಫೋಟೋ ಇತ್ತು. ಆ ಫೋಟೋದಲ್ಲಿ ವಿಶ್ವಾಸ್ನಂತೆಯೇ ಕಾಣುವ ವ್ಯಕ್ತಿ ಮತ್ತು ಶ್ರಾವಣಿ ಕೈ ಹಿಡಿದು ನಿಂತಿದ್ರು. ಆ ಫೋಟೋದಲ್ಲಿ ಅದರ ಹಿಂದೆ ಬರೆದಿತ್ತು, ಆ ಫೋಟೋ ಹಿಂದೆ ಬರೆದಿತ್ತು, ನಮ್ಮ ಪ್ರೇಮಕ್ಕೆ ಅಂತ್ಯವಿಲ್ಲ, ಕೇವಲ ವಿರಾಮವಷ್ಟೇ. ಓ ವಿಶ್ವಾಸ್ಗೆ ಈಗ ಅರ್ಥ ಆಯ್ತು. ಈ ಜನ್ಮದಲ್ಲಿ ಅವನು ಬಂದಿರುವುದು ಕೇವಲ ಬರೆಯೋದಕ್ಕೋಸ್ಕರ ಅಲ್ಲ, ಅರ್ಧಕ್ಕೆ ನಿಂತಿದ್ದ ಆ ಕಾವ್ಯವನ್ನ ಪೂರ್ಣಗೊಳಿಸೋದಕ್ಕೆ. ಶ್ರಾವಣಿಯ ಮಾತುಗಳು ಗಾಳಿಯಲ್ಲಿ ಕರಗಿದ್ರೂ ವಿಶ್ವಾಸ್ನ ಮನಸ್ಸಿನಲ್ಲಿ ಅವು ದೊಡ್ಡ ಅಲೆಯನ್ನೇ ಸೃಷ್ಟಿಸಿದ್ದವು.
ಆ ಫೋಟೋ ಅವನ ಕೈಯಲ್ಲಿ ನಡಗುತ್ತಾ ಇತ್ತು. ಅದರಲ್ಲಿರುವ ವ್ಯಕ್ತಿ ತದ್ರೂಪ ತನ್ನಂತೆಯೇ ಎದ್ದದ್ದು ಅವನಲ್ಲಿ ನೂರಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿತು. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಶ್ವಾಸ್ ಆ ಇಡೀ ದಿನ ಹಳೆಯ ದಾಖಲೆಗಳನ್ನು ಹುಡುಕ್ತಾ ಇದ್ದ. ಊರಿನ ಹಿರಿಯರೊಬ್ಬರ ಬಳಿ ಹೋದಾಗ ಒಂದು ಸತ್ಯ ಬಯಲಾಯಿತು. ಅದೇನಂದ್ರೆ 10 ವರ್ಷಗಳ ಹಿಂದೆ ಇದೇ ಬಂಗಲೆಯಲ್ಲಿ ಒಬ್ಬ ಕವಿ ವಾಸವಾಗಿದ್ದಂತೆ. ಅವನ ಹೆಸರು ಆರ್ಯ. ಅವನು ಶ್ರಾವಣಿ ಎಂಬ ಹುಡುಗಿಯನ್ನ ಗಾಢವಾಗಿ ಪ್ರೀತಿಸ್ತಾ ಇದ್ದ. ಆದರೆ ಒಂದು ಚಂಡಮಾರುತದ ರಾತ್ರಿ ಆ ಬಿರುಗಾಳಿಯಲ್ಲಿ ಬೆಟ್ಟದ ತುದಿಯ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಆರ್ಯ ಕಣ್ಮರೆಯಾಗಿದ್ದ. ಅಂದಿನಿಂದ ಶ್ರಾವಣಿ ಅವನ ದಾರಿ ಕಾಯುತ್ತಾ ಹುಚ್ಚಿ ಅಂತ ಆಗ್ಬಿಟ್ಟಿದ್ಲು ಅನ್ನೋ ಕತೆ ಅವನಿಗೆ ತಿಳಿಯಿತು. ವಿಶ್ವಾಸ್ಗೆ ಈಗ ಸುಮ್ಮನಿರೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ರಾತ್ರಿ ಮತ್ತೆ ಮಳೆ ಶುರುವಾಯಿತು. ಅವನ ಕೈಯಲ್ಲಿ ಆ ಹಳೆಯ ಕಪ್ಪು ಛತ್ರಿಯನ್ನ ಹಿಡಿದು ಶ್ರಾವಣಿ ತೋರಿಸಿದ್ದ ಆ ಬೆಟ್ಟದ ಕಡೆಗೆ ಹೆಜ್ಜೆಯನ್ನ ಹಾಕಿದ. ಮಂಜಿನ ನಡುವೆ ಒಂದು ದೃಶ್ಯ ಕೇಳಿ. ಬೆಟ್ಟದ ಹಾದಿ ಅಂಕುಡೊಂಕಾಗಿತ್ತು. ಮಂಜು ಕವಿದ ಹಾದಿಯಲ್ಲಿ ವಿಶ್ವಾಸ್ಗೆ ತನ್ನದೇ ಉಸಿರಾಟದ ಒಂದು ಸದ್ದು ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ದೇವಸ್ಥಾನದ ಬಳಿ ತಲುಪಿದಾಗ ಅಲ್ಲಿನ ಕಲ್ಲಿನ ಕಟ್ಟೆಯ ಮೇಲೆ ಶ್ರಾವಣಿ ಕುಳಿತಿದ್ಲು. ಮಳೆಯಲ್ಲಿ ಅದೆಷ್ಟೋ ಹೊತ್ತಿನಿಂದ ನೆನೆದಿದ್ಲೋ ಏನೋ, ಅವಳ ಮೈ ನಡಗುತ್ತಾ ಇತ್ತು. ವಿಶ್ವಾಸ್ ಹತ್ತಿರ ಹೋಗಿ ಅವಳ ಮೇಲೆ ಛತ್ರಿ ಹಿಡ್ದ. ಶ್ರಾವಣಿ ನಿಧಾನವಾಗಿ ಕಣ್ಣನ್ನ ಬಿಟ್ಲು. ಅವಳ ಕಣ್ಣುಗಳಲ್ಲಿ ಈ ಬಾರಿ ದುಃಖ ಇರಲಿಲ್ಲ, ಒಂದು ರೀತಿಯ ಸಾರ್ಥಕತೆ ಇತ್ತು. ನೀನು ಬರ್ತೀಯಾ ಎಂದು ನನಗೆ ಗೊತ್ತಿತ್ತು ಆರ್ಯ ಅಂತ ಪಿಸುಗುಟ್ಟಿದ್ಲು. ವಿಶ್ವಾಸ್ಗೆ ತಾನು ವಿಶ್ವಾಸ್ ಹೌದು ಅಥವಾ ಆರ್ಯನು ಅನ್ನೋ ಗೊಂದಲ ಕಾಡಲಿಲ್ಲ. ಆ ಕ್ಷಣದ ತೀವ್ರತೆ ಅವನನ್ನ ಅವಳ ಹತ್ತಿರ ಸೆಳೆಯಿತು. ಅವನು ಅವಳ ಪಕ್ಕದಲ್ಲೇ ಕುಳಿತ. ಅವರ ನಡುವೆ ಯಾವುದೇ ಭೌತಿಕ ಅಂತರವಿರಲಿಲ್ಲ. ಗಾಳಿಯಲ್ಲಿ ಶ್ರಾವಣಿಯ ಶರೀರದ ಬೆಚ್ಚಗಿನ ಅನುಭವ ಅವನಿಗೆ ಹೊಸ ಜೀವನ ನೀಡಿದಂತಾಯಿತು. ನಾನು ಕತೆ ಹೇಳುವ ಶೈಲಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೌನದಲ್ಲಿ ಅರಳಿದ ಪ್ರೇಮ ಅಂದ್ರೆ ಅವನು ತನ್ನ ಕೋಟನ್ನ ಕಳಚಿ ಅವಳಿಗೆ ಹೊದಿಸಿದ. ಯಾಕಂದ್ರೆ ಅವಳು ನೆನೆದೋಗಿದ್ಲು. ಶ್ರಾವಣಿ ಅವನ ಎದೆಗೆ ಒರಗಿಕೊಂಡ್ಲು. ಇಬ್ಬರ ಹೃದಯ ಬಡಿತಗಳು ಒಂದೇ ತಾಳಕ್ಕೆ ಬಡಿಯುತ್ತಿದ್ವು. ಮಳೆಯ ಹನಿಗಳು ಛತ್ರಿಯ ಮೇಲೆ ಬೀಳುತ್ತಾ ಒಂದು ಸುಂದರ ರಾಗವನ್ನ ನುಡಿಸ್ತಾ ಇದ್ವು. ವಿಶ್ವಾಸ್ ಅವಳ ಗಲ್ಲವನ್ನ ಮೆಲ್ಲಗೆ ಮುಟ್ಟಿದ. ಅವಳ ಚರ್ಮದ ಮೃದುತ್ವ ಮತ್ತು ಆ ತಣ್ಣನೆಯ ವಾತಾವರಣದಲ್ಲಿ ಅವಳ ಉಸಿರಿನ ಬಿಸಿ ಅವನಲ್ಲಿ ಹಂಬಲದ ಕಿಚ್ಚನ್ನ ಹಚ್ಚಿತ್ತು. ಸ್ಪರ್ಶವಿಲ್ಲದಿದ್ದರೂ ಆ ಸಾಮೀಪ್ಯದಲ್ಲಿ ಒಂದು ವಿಚಿತ್ರವಾದ ಕಾಮನೆ ಇತ್ತು. ಅದು 2 ಆತ್ಮಗಳು 10 ವರ್ಷಗಳ ವಿರಹದ ನಂತರ ಒಂದಾಗುವ ಒಂದು ಹಂಬಲ. ನಾವು ಮತ್ತೆ ಸಿಗುತ್ತೇವೆ ಎಂದು ಅಂದೇ ಹೇಳಿದ್ದೆ ಅಲ್ವಾ ಎಂದಳು ಶ್ರಾವಣಿ. ವಿಶ್ವಾಸ್ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಿದ. ಆ ಕ್ಷಣದಲ್ಲಿ ಅವನಿಗೆ ತನ್ನ ಹಿಂದಿನ ಜನ್ಮದ ನೆನಪುಗಳು ಮಸುಕಾಗಿ ಕಾಣತೊಡಗಿದವು. ಅವನು ಮೆಲ್ಲನೆ ಅವಳ ಹಣೆಯ ಮೇಲೆ ಮುತ್ತಿಟ್ಟ. ಅದು ಕೇವಲ ಒಂದು ಚುಂಬನವಾಗಿರಲಿಲ್ಲ, ಅದು 1000 ವರ್ಷಗಳ ಕಾಯುವಿಕೆಗೆ ತಂದ ಜಯವಾಗಿತ್ತು. ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತಿಮ ತಿರುವು ಹೀಗಿತ್ತು ನೋಡಿ ವೀಕ್ಷಕರೇ. ಬೆಳಕಿನ ಮೊದಲ ಕಿರಣ ಮೂಡುವಷ್ಟರಲ್ಲಿ ರಾತ್ರಿ ಮುಗಿದು ಬೆಳಗಾಗೋದ್ರೊಳಗಡೆ ಮಳೆ ನಿಂತಿತ್ತು. ವಿಶ್ವಾಸ್ ಕಣ್ಣು ಬಿಟ್ಟಾಗ ಅವನು ದೇವಸ್ಥಾನದ ಕಟ್ಟೆಯ ಮೇಲೆ ಒಬ್ಬರೇ ಕುಳಿತಿದ್ದ. ಕೈಯಲ್ಲಿ ಆ ಹಳೆಯ ಕಪ್ಪು ಛತ್ರಿ ಇತ್ತು, ಆದರೆ ಶ್ರಾವಣಿ ಅಲ್ಲಿರಲಿಲ್ಲ. ಅವನು ಕೆಳಗೆ ನೋಡಿದಾಗ ಅಲ್ಲಿ ಒಂದು ಹಳೆಯ ಕಾಗದದ ಚೂರಿತ್ತು. ಅದರಲ್ಲಿ ಬರೆದಿತ್ತು, ನಿನ್ನ ನೆನಪುಗಳನ್ನ ಈಗ ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ.
ಈ ಜನ್ಮದಲ್ಲಿ ನೀನು ಸುಖವಾಗಿರು. ನಾವಿಬ್ಬರೂ ಮತ್ತೆ ಬೇರೆ ರೂಪದಲ್ಲಿ ಸಿಗೋಣ ಅಂತ ಬರೆದಿತ್ತು. ವಿಶ್ವಾಸ್ ಬೆಟ್ಟದಿಂದ ಕೆಳಗೆ ಇಳಿಯುವಾಗ ಅವನ ಮನಸ್ಸು ಹಗೂರವಾಗಿತ್ತು. ಅವನಿಗೆ ಈಗ ತಿಳಿದಿತ್ತು, ಶ್ರಾವಣಿ ಎಂಬುದು ಕೇವಲ ಒಂದು ನೆನಪಾಗಿರಲಿಲ್ಲ, ಅದು ಅವನ ಅಂತರಾತ್ಮದ ಒಂದು ಭಾಗವಾಗಿತ್ತು. ಆ ಛತ್ರಿ ಅವನ ಮನೆಯಲ್ಲಿ ಈಗಲೂ ಇದೆ, ಆದರೆ ಅದನ್ನ ಯಾರೂ ಅಲ್ಲಿ ಇಟ್ಟು ಹೋಗುವುದಿಲ್ಲ. ಅದು ವಿಶ್ವಾಸ್ನ ಅತೀಂದ್ರಿಯ ಪ್ರೇಮದ ಸಂಕೇತವಾಗಿದೆ. ಸುಳಿವುಗಳ ನಡುವೆ ಸಂಘರ್ಷ. ಬೆಟ್ಟದಿಂದ ಇಳಿದು ಬಂದ ವಿಶ್ವಾಸ್ನಿಗೆ ಶ್ರಾವಣಿ ಕೇವಲ ನೆನಪಲ್ಲ ಅನ್ನೋದು ಖಾತ್ರಿಯಾಗಿತ್ತು. ಅವನು ತನ್ನ ಬಂಗಲೆಯ ಹಳೆಯ ಅಟ್ಟವನ್ನ ಶೋಧಿಸುವುದಕ್ಕೆ ನಿರ್ಧಾರ ಮಾಡ್ದ. ಅಲ್ಲಿ ಧೂಳು ಹಿಡಿದಿದ್ದ ಒಂದು ಹಳೆಯ ಪೆಟ್ಟಿಗೆಯನ್ನು ತೆರೆದಾಗ ಅವನಿಗೆ ಆಘಾತವಾಯಿತು. ಅದರಲ್ಲಿ ಆ 10 ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದ ಕವಿ ಆರ್ಯ ಬರೆದಿದ್ದ ಅಪೂರ್ಣ ಕವನಗಳ ಡೈರಿ ಇತ್ತು. ಕೊನೆಯ ಪುಟದಲ್ಲಿ ಆರ್ಯ ಹೀಗೆ ಬರೆದಿದ್ದ: ಶ್ರಾವಣಿ, ನಾವು ಈ ಜನ್ಮದಲ್ಲಿ ಒಂದಾಗಲು ವಿಧಿ ಬಿಡ್ತಾ ಇಲ್ಲ, ಆದರೆ ಭರವಸೆ ನೀಡುತ್ತೇನೆ, 10 ವರ್ಷಗಳ ನಂತರ ಇದೇ ಮನೆಯಲ್ಲಿ ಇದೇ ಮಳೆಯಲ್ಲಿ ನಾನು ನಿನ್ನನ್ನು ಮತ್ತೆ ಭೇಟಿಯಾಗ್ತೇನೆ. ನನ್ನ ರೂಪ ಬದಲಾಗಬಹುದು, ಆದರೆ ನನ್ನ ಹಂಬಲ ಬದಲಾಗುವುದಿಲ್ಲ. ವಿಶ್ವಾಸ್ಗೆ ಈಗ ಅರ್ಥಾಯ್ತು, ತಾನು ಕೇವಲ ಆರ್ಯನಂತೆ ಕಾಣುತ್ತಿಲ್ಲ, ತಾನೇ ಆರ್ಯನ ಮರುಜನ್ಮ ಅಂತ ಆ ವಿಶ್ವಾಸ್ಗೆ ಗೊತ್ತಾಯ್ತು. ಅಂದು ಅಮಾವಾಸ್ಯೆಯ ರಾತ್ರಿ ಆಕಾಶದಲ್ಲಿ ಮೋಡಗಳು ಯುದ್ಧ ಸಾರಿದಂತೆ ಗುಡುಗುತ್ತಾ ಇದ್ವು. ಮಳೆ ಅಬ್ಬರಿಸ್ತಾ ಇತ್ತು. ವಿಶ್ವಾಸ್ ಆ ಕಪ್ಪು ಛತ್ರಿಯನ್ನ ಕೈಯಲ್ಲಿ ಹಿಡಿದು ಬಂಗಲೆಯ ಹಜಾರದಲ್ಲಿ ಕಾಯ್ತಾ ಇದ್ದ. 12 ಗಂಟೆಯಾಗ್ತಾ ಇದ್ದಂತೆ ಮಂಜಿನ ಪದರಗಳ ಮಧ್ಯೆ ಶ್ರಾವಣಿ ಮತ್ತೆ ಪ್ರತ್ಯಕ್ಷಳಾಗ್ತಾಳೆ. ಆದರೆ ಈ ಬಾರಿ ಅವಳ ರೂಪ ಮಸುಕಾಗಿರಲಿಲ್ಲ. ಅವಳು ಮೊದಲಿಗಿಂತಲೂ ಹೆಚ್ಚು ತೇಜಸ್ವಿಯಾಗಿ ಕಂಡ್ಲು. ಅವಳು ಹತ್ತಿರ ಬಂದಂತೆ ಕೊನೆಯಲ್ಲಿದ್ದ ದೀಪಗಳು ನಿಧಾನವಾಗಿ ಆರಿಹೋದ್ವು. ಕೇವಲ ಮಿಂಚಿನ ಬೆಳಕಿನಲ್ಲಿ ಅವರಿಬ್ಬರ ಮುಖಗಳು ಕಾಣಿಸ್ತಾ ಇದ್ವು. ವಿಶ್ವಾಸ್ ಅವಳ ಹತ್ತಿರ ಹೋಗಿ ಅವಳ 2 ಕೈಗಳನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡ. ಅವಳ ಕೈಗಳು ಮಂಜಿನಂತೆ ತಣ್ಣಗಿದ್ದರೂ ಆ ಸ್ಪರ್ಶದಲ್ಲಿ ಒಂದು ಅವಿನಾಭಾವ ಸೆಳೆತವಿತ್ತು. ಕತೆ ಹೇಳುವ ಶೈಲಿ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ. ನಾನು ಬಂದಿದ್ದೇನೆ ಶ್ರಾವಣಿ, ನಿನ್ನ ಆರ್ಯ ಮರಳಿ ಬಂದಿದ್ದಾನೆ ಎಂದು ವಿಶ್ವಾಸ್ ಅರ್ಧದನಿಯಲ್ಲಿ ಹೇಳಿದ. ಶ್ರಾವಣಿ ಕಣ್ಣೀರ್ ಹಾಕ್ತಾ ಅವನ ಎದೆಗೆ ಒರಗಿದ್ಲು. ಇಬ್ಬರ ನಡುವಿನ ಆಪ್ತತೆ ಈಗ ಎಲ್ಲ ಸೀಮೆಗಳನ್ನ ಮೀರಿತ್ತು. ಯಾವುದೇ ಮಾತುಗಳಿರಲಿಲ್ಲ, ಕೇವಲ ಭಾವನೆಗಳ ಮಹಾಪೂರವಿತ್ತು. ಅವನು ಅವಳ ಕೂದಲನ್ನು ಸವರುತ್ತಾ ಅವಳ ಕಿವಿಯಲ್ಲಿ ಮೃದುವಾಗಿ ಪಿಸುಗುಟ್ಟಿದ. ಆ ಕ್ಷಣದಲ್ಲಿ ಜಗತ್ತಿನ ಕಾಲಚಕ್ರ ನಿಂತು ಹೋದಂತೆ ಭಾಸವಾಯಿತು. ವಿಶ್ವಾಸ್ಗೆ ಅವಳ ಪ್ರತಿ ಉಸಿರು ತನ್ನ ಉಸಿರಾದಂತೆ ಭಾಸವಾಯಿತು. ಶ್ರಾವಣಿ ಮೆಲ್ಲಗೆ ಮುಗುಳ್ನಕ್ಕು ಅವನ ಕಣ್ಣುಗಳಲ್ಲಿ ಕಣ್ಣನ್ನ ಇಟ್ಲು. ನಮ್ಮ ಕಾಯುವಿಕೆ ಇಂದು ಅಂತ್ಯವಾಯಿತು ಅಂತ ಹೇಳಿದ್ಲು. ಈಗ ನಾನು ಶಾಂತವಾಗಿ ವಿಶ್ರಮಿಸಬಹುದು ಅಂಥೇಳಿ ಅವಳ ದನಿ ಮಂಜಿನ ಗಾಳಿಯಲ್ಲಿ ಕರಗಿತು. ವಿಶ್ವಾಸ್ ಅವಳನ್ನ ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡ. ಆದರೆ ಅವಳ ರೂಪ ನಿಧಾನವಾಗಿ ಬೆಳಕಿನ ಕಣಗಳಾಗಿ ಮಾರ್ಪಡ್ತಾ ಇತ್ತು. ಆ ಒಂದು ಕ್ಷಣದಲ್ಲಿ ಅವನ ನಡುವಿನ ಎಲ್ಲ ಕಾಮನೆಗಳು, ಹಂಬಲಗಳು ಮತ್ತು ವಿರಹದ ನೋವುಗಳು ಒಂದು ಪರಮ ಸುಖದ ಭಾವನೆಯಲ್ಲಿ ಲೀನವಾಗೋಗ್ಬಿಟ್ವು. ಬೆಳಗ್ಗೆ ಸೂರ್ಯ ಉದಯಿಸಿದಾಗ ವಿಶ್ವಾಸ್ ಹಜಾರದ ನೆಲದ ಮೇಲೆ ಮಲ್ಕೊಂಡಿದ್ದ. ಅವನ ಕೈಯಲ್ಲಿ ಆ ಹಳೆಯ ಕಪ್ಪು ಛತ್ರಿ ಇತ್ತು. ಆದರೆ ಅದು ಈಗ ಸಂಪೂರ್ಣವಾಗಿ ಹೊಸದಾಗಿ ಕಾಣಿಸ್ತಾ ಇತ್ತು. ಅವನು ಎದ್ದು ಹೊರಗೆ ನೋಡಿದಾಗ ಮಳೆ ನಿಂತಿತ್ತು. ಗಾಳಿಯಲ್ಲಿ ಒಂದು ಸುಂದರ ಶಾಂತಿ ನೆಲೆಸಿತ್ತು. ವಿಶ್ವಾಸ್ ತನ್ನ ಹಳೆಯ ಡೈರಿಯನ್ನ ತೆಗೆದುಕೊಂಡು ಆ ಅಪೂರ್ಣ ಕವಿತೆಯನ್ನ ಪೂರ್ಣಗೊಳಿಸಿದ. ಮಳೆ ನಿಂತರೂ ಮಣ್ಣಿನ ತೇವ ಹೋಗುವುದಿಲ್ಲ, ದೇಹ ಅರಳಿದರೂ ಪ್ರೇಮದ ಭಾವ ಸಾಯುವುದಿಲ್ಲ. 10 ವರ್ಷಗಳ ವಿರಹದ ಮೌನ ಎಂದು ರಾಗವಾಯಿತು. 2 ಆತ್ಮಗಳ ಮಿಲನದಲ್ಲಿ ಕಾಲವೇ ಸ್ತಬ್ಧವಾಯಿತು. ಅಂದಿನಿಂದ ಆ ಬಂಗಲೆಯಲ್ಲಿ ಯಾರೂ ಛತ್ರಿಯನ್ನ ಇಟ್ಟು ಹೋಗಲಿಲ್ಲ.
ವಿಶ್ವಾಸ್ ಒಬ್ಬ ಯಶಸ್ವಿ ಬರಹಗಾರನಾದ, ಆದರೆ ಅವನ ಪ್ರತಿ ಕಥೆಯಲ್ಲೂ ಶ್ರಾವಣಿಯ ಮೌನ ಮತ್ತು ಅವಳ ಪ್ರೇಮದ ಸುಗಂಧ ಯಾವಾಗಲೂ ಇರ್ತಾ ಇತ್ತು. ಅವರ ಪ್ರೇಮ ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗಲಿಲ್ಲ, ಬದಲಿಗೆ ಕುತೂಹಲದ ಹಾದಿಯಲ್ಲಿ ಶಾಶ್ವತವಾಗಿ ಅಚ್ಚಳಿಯದೆ ಉಳಿಯಿತು. ನಿಜವಾದ ಪ್ರೇಮವು ಭೌತಿಕ ಅಸ್ತಿತ್ವವನ್ನು ಮೀರಿದ್ದು, ಅದು ಆತ್ಮಗಳ ನಡುವಿನ ಒಂದು ಸುದೀರ್ಘ ಸಂಭಾಷಣೆ ಸ್ನೇಹಿತರೆ. ಅದಕ್ಕೆ ಅಂತ್ಯವೆಂಬುದೇ ಇಲ್ಲ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.